ಹಲೋ ಆ್ಯಂಡ್ ನಮಸ್ಕಾರ ಗುರು. ನಮ್ಮ ಬೆಂಗಳೂರಿನ ಚಿಲ್ಲಿಂಗ್ ವೆದರಲ್ಲಿ ಬ್ಯಾಕ್ ಡ್ರಾಪಲ್ಲಿ ನಂದಿ ಹಿಲ್ಸು ನಮ್ಮ ಮುಂದೆ ಹೊಸದಾಗಿ ಲಾಂಚ್ ಆಗಿರೋಂಥ ವೀಡಾ VX2 ಗಾಡಿ ಇದೆ. ಸೊ ಇದು ಜಸ್ಟು ಇವಾಗ ಲಾಂಚ್ ಮಾಡಿದ್ದಾರೆ. ಫಸ್ಟು ಈ ಗಾಡಿನ ನೋಡಿದ ತಕ್ಷಣ ನಿಮಗೆ ಡಿಸೈನು ಸಖತ್ತಾಗಿದೆ, ಫುಲ್ಲು ಫಿದಾ ಹೋಗ್ತಾರೆ. ಇದಕ್ಕೆ EV ಮತ್ತು ಸ್ಕೂಟರ್ಸು ಎರಡು ಟರ್ಮ್ಸ್ನ ಸೇರಿಸಿ ವೂಟರ್ ಅಂತ ಹೇಳಿ ಕರೀತಾರೆ. ಸ್ನೇಹಿತರೆ, ಡೀಟೇಲ್ಸ್ಗೆ ಹೋಗೋದಕ್ಕೆ ಮುಂಚೆ ನಾನು ಇದ್ರದ್ದು ಇಂಪಾರ್ಟೆಂಟ್ ಫೀಚರ್ಸ್ ಹೇಳ್ತೀನಿ ನಿಮಗೆ. ಮೇನ್ ಅಂದರೆ ಇದರಲ್ಲಿ ನಿಮಗೆ ರಿಮೂವಬಲ್ ಬ್ಯಾಟ್ರಿ ಬರುತ್ತೆ. ಹಾಗೆಯೇ ಇನ್ನೊಂದು ಇದರಲ್ಲಿ ಬಾಸ್ ಅಂತ ಹೇಳಿ ನಿಮಗೆ ಒಂದು ಆಪ್ಷನ್ ಕೊಡ್ತಾರೆ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಪೇ ಮಾಡಿಬಿಟ್ಟು ನೀವು ಗಾಡಿನ ಓನರ್ಶಿಪ್ಪನ್ನು ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಡೀಟೇಲ್ಸನ್ನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಫಸ್ಟ್ ನಾವು ಫ್ರಂಟಿಂದ ಡಿಸೈನ್ನ ನೋಡೋಣ. ಸೊ ಗಾಡಿಯಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಬ್ಲಿಂಕರ್ಸ್ ಕೊಟ್ಬಿಟ್ಟಿದ್ದಾರೆ. ನೋಡುವಾಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಫಸ್ಟು ಲುಕ್ಕು ಫ್ರಂಟಿಂದನೇ ನೋಡೋದು, ಯಾರೇ ಗಾಡಿ ನೋಡಿದ್ರು ಅವಾಗ ನೋಡುವಾಗ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ನಿಮಗೆ LED ಹೆಡ್ಲೈಟ್ಸ್ ಬರುತ್ತೆ, ಹಾಗೆ LED DRL ಬರುತ್ತೆ. ಇದು ಅಷ್ಟೇ ನೋಡುವಾಗ ತುಂಬ ಚೆನ್ನಾಗಿದೆ. ನೀವು ಈ DRLದು ಶೇಪ್ ನೋಡ್ಬೋದು, ವಿ ಕೇರ್ ಅಂತ ಹೇಳಿ ಆ ಕೈದು ಶೇಪ್ ಥರ ಮಾಡ್ಯಾರೆ. ಒಂಥರ ನೋಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ನಿಮಗೆ 12 ಇಂಚು ರಿಮ್ಸ್ ಬರುತ್ತೆ. ಹಾಗೆಯೇ ಡಿಸ್ಕ್ ಬ್ರೇಕ್ ಕೊಡ್ತಾರೆ ಫ್ರಂಟಲ್ಲಿ, ಹಿಂದೆದು ಡ್ರಮ್ ಬ್ರೇಕ್ ಬರುತ್ತೆ. ಆದರೆ ಇದರಲ್ಲಿ CBS ಅಂತೇಳಿ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತೇಳಿ ಬರುತ್ತೆ. ಸೊ ಇದಿಷ್ಟು ಫ್ರಂಟಿಂದ. ಇನ್ನು ನೀವು ಸೈಡಿಂದ ನೋಡಿದ್ರೆ ಇಲ್ಲೆಲ್ಲ ಗ್ರಾಫಿಕ್ಸು ಅವೆಲ್ಲ ಏನೂ ಕೊಟ್ಟಿಲ್ಲ, ಬಟ್ ಮಿನಿಮಲ್ ಆಗಿದ್ರು ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ VX2 ಪ್ಲಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಬಿಟ್ಟರೆ ಇನ್ನೇನಿಲ್ಲ. ಆದರೆ 7 ಕಲರ್ ಆಪ್ಷನ್ಸ್ ಬರುತ್ತೆ ನಿಮಗೆ. ಕಲರ್ ವಾಟ್ ಕಲರ್ ಡೂ ಯು ಚೂಸ್ ಅಂತ ಹೇಳಿ ನಮ್ಮದು ಒಂದು ಆಟಗಳು ಆಡ್ತಾ ಇದ್ವಿ ಮುಂಚೆ, ಅದೇ ಥರ ಇದರಲ್ಲಿ ಒಳ್ಳೆ ಕಲರ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕಿದ್ರು ಚೂಸ್ ಮಾಡ್ಬೋದು. ಸೊ ಒಂದ್ಸಲ ಗಾಡಿ ಕೂತ್ಬಿಟ್ಟು ನೋಡೋಣ ಫಸ್ಟು. ಸೊ ಇದು 777 mm ಅಂದರೆ 777 mm ಸೀಟ್ ಹೈಟು. ಸೊ ಕೂತ್ರೆ ನಿಮ್ಗೇನಿಲ್ಲ, ಆರಾಮಾಗಿ ಕಾಲಿಟ್ಟಿಸುತ್ತೆ, ತೊಂದರೆನೇ ಇಲ್ಲ. ಇಲ್ಲೂ ಅಷ್ಟೇ ಗುರು, ಬೇಜಾನಿದೆ ನಿಮಗೆ ಸ್ಪೇಸು. ಕೂತಾಗ ನಮಗೆ ಮೇನ್ ಬೇಕಾಗದೆ ಇದು, ಇಲ್ಲಿ ಏನಾರ ಕಾಲು ತಾಗೋ ಥರ ಇರಬಾರ್ದು. ಸೊ ಈ ಸ್ಪೇಸ್ ಎಲ್ಲ ಸಫಿಷಿಯೆಂಟ್ ಆಗಿದೆ. ಬಟ್ ರೈಡ್ ಮಾಡುವಾಗ ಹೇಗೆ ಕಂಫರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇದರಲ್ಲಿ ಬರುವಂಥ ಮೋಟರು 6 kW ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಸ್ವಿಂಗಾಮಲ್ಲಿ ಮೋಟರ್ನ ಮೌಂಟ್ ಮಾಡಿದರೆ. ಹಾಗೆಯೇ 25 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ 3.4 kWh ರಿಮೂವಬಲ್ ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಸೊ 2 ಬ್ಯಾಟ್ರಿ ಕೊಡ್ತಾರೆ ನೀವೇನಾದ್ರು ಪ್ಲಸ್ ವೇರಿಯಂಟ್ಗೆ ಹೋದರೆ. ಸೊ ಇದ್ರದ್ದು ಒಂದ್ಸಲ ಬ್ಯಾಟ್ರಿ ರಿಮೂವ್ ಮಾಡಿ ನೋಡೋಣ ನಾವು. ಸೊ ಇದರಲ್ಲಿ ನಾವು ಮ್ಯಾನ್ಯಲ್ ಆಗಿ ಕೀಯಿಂದನೇ ಬೂಟ್ನ ಓಪನ್ ಮಾಡ್ಬೋದು. ಸೊ ನಿಮ್ಗೆ ಏನಾರ ಬ್ಯಾಟ್ರಿ ಡೌನ್ ಆದ ತಕ್ಷಣ ಸ್ಟಕ್ ಆಗಿಬಿಡುತ್ತೆ ಬೂಟು, ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ. ಆಮೇಲೆ ಕೀ ಇಲ್ಲ ಹಾಕಬೇಕು. ಇಲ್ಲಿ ಪವರ್ಡ್ ಬೈ ಹೀರೋ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಈ ಥರ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ಇಲ್ಲಿ ಕಾಣ್ತಿದೆ ನೋಡಿ, ಇದು 2 ಬ್ಯಾಟ್ರಿ ಬರುತ್ತೆ ನಿಮಗೆ ಪ್ಲಸ್ ವೇರಿಯಂಟಲ್ಲಿ. ಹೋಗೋದ್ರೆ ಒಂದೇ ಬರೋದು. ಸೊ ಇದನ್ನು ಏನಿಲ್ಲ, ಈ ಥರ ಎತ್ತಿದ್ರೆ ನೋಡಿ ಬ್ಯಾಟ್ರಿ ಬಂತು. ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ, ಬಟ್ ಭಾರ ಇದೆ ಗುರು. ಆಬ್ವಿಯಸ್ಲಿ ಬ್ಯಾಟ್ರಿ ಸೆಲ್ಸ್ ಭಾರ ಇದ್ದೇ ಇರುತ್ತೆ. ಬಟ್ ನೋಡಿ ಗುರು, ನೀವೇನಾರ ಮನೇಲಿ ಫೋನ್ ಥರ ತೊಗೊಂಡೋಗಿ ಚಾರ್ಜ್ಗೆ ಹಾಕ್ಕೊತೀರಾ ಅಂತಂದರೆ, ಅದರ ಹೋಟೆಲಲ್ಲಿ ಒಳಗೋಗಿ ಚಾರ್ಜ್ಗೆ ಹಾಕ್ತೀರಾ ಅಂತ ಹೇಳಿದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ದೇ ಹ್ಯಾವ್ ಮೇಡ್ ದ ಚಾರ್ಜಿಂಗ್ ವೆರಿ ಈಸಿ. ಇನ್ನೊಂದು ಬ್ಯಾಟ್ರಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಎತ್ಬಿಟ್ಟು ನೋಡಿ, ಇದು ಇನ್ನೊಂದು ಬ್ಯಾಟ್ರಿ. ಸೊ ಚಾರ್ಜಿಂಗು ತುಂಬ ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಇವರು. ಮೇಯ್ನ್ ಏನು ಗೊತ್ತಾ, ಇವಾಗ ಕೆಲವು ಕಡೆ ತುಂಬ ಕಂಜೆಸ್ಟೆಡ್ ಇರೋ ಜಾಗ ಇರುತ್ತೆ, ನಿಮಗೆ ಅಲ್ಲಿ ಗಾಡಿನೂ ಹಾಕಿ ಚಾರ್ಜ್ಗೂ ಹಾಕೋದಕ್ಕೆ ಆಪ್ಷನ್ ಇರೋದಿಲ್ಲ. ಇವೆಲ್ಲ ತುಂಬ ಜನಕ್ಕೆ ಕನ್ಸರ್ನ್ಸ್ ಇರುತ್ತೆ ಮೇನ್ EVಗೆ ಹೋಗ್ಬೇಕಂತ ಹೇಳಿದ್ರೆ. ಸೊ ಇದರಲ್ಲಿ ಈ ಥರ ರಿಮೂವಬಲ್ ಬ್ಯಾಟ್ರಿ ಇದ್ದರೆ ನಿಮಗೆ ಅದೊಂದು ಅಡ್ವಾಂಟೇಜು. ಯುಟಿಲಿಟಿ ಏರಿಯಾ ತುಂಬ ಚೆನ್ನಾಗಿದೆ. ಆರಾಮಾಗಿ ಒಂದು ನಿಮಗೆ ಫುಲ್ ಸೈಜ್ ಹೆಲ್ಮೆಟು ಹಿಡಿಸುತ್ತೆ. ಅದಲ್ಲದೆ ನಿಮ್ಗೆ ಏನಾರು ಸಣ್ಣ ಪುಟ್ಟ ಐಟಮ್ಸ್ ಬೇಕಂತ ಹೇಳಿದ್ರು ಇಟ್ಕೊಬೋದು. ಇದರಲ್ಲಿ ನಿಮಗೆ 27.2 ಲೀಟರ್ಸ್ ಬೂಟ್ ಸ್ಪೇಸ್ ಬರೋದು ಪ್ಲಸ್ ವೇರಿಯಂಟು. ಗೋ ವೇರಿಯಂಟ್ಗೆ ಹೋದರೆ ಒಂದೇ ಬ್ಯಾಟ್ರಿ ಬರುತ್ತೆ ನಿಮ್ಗೆ. ಅದರಲ್ಲಿ 33.2 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ, ಇನ್ನೂ ಜಾಸ್ತಿ ಸಿಗುತ್ತೆ ನಿಮ್ಗೆ ಅದರಲ್ಲಿ. ಸೊ ಬೂಟ್ನ ಕ್ಲೋಸ್ ಮಾಡಿಬಿಟ್ಟು ಮುಂದೆ ನೋಡಿ, ನೀವು ಅಲ್ಲೂ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಅದೇ ಬೆಸ್ಟಿಂಗ್ ಇದರಲ್ಲಿ 4.8 ಲೀಟರ್ಸು, ಆಲ್ಮೋಸ್ಟ್ ನಿಮಗೆ 5 ಲೀಟರ್ಸ್ ಅಂತ ಅನ್ಬೋದು. ಇಲ್ಲೊಂದು ಫೋನ್ ಇಟ್ಕೊಬೋದು, ಸಣ್ಣ ಪುಟ್ಟ ವಾಲೆಟು, ಲೇಡೀಸ್ ಏನಾರು ಓಡಾಡ್ತಾ ಇದ್ದಾರೆ ವಾಲೆಟು, ಆ ಥರ ಥಿಂಗ್ಸ್ ಎಲ್ಲ ಸುಮಾರು ಇಟ್ಕೊಳ್ಬೋದು. ಈಸಿಯಾಗಿ ಆ್ಯಕ್ಸೆಸ್ ಮಾಡೋ ಥರದ್ದು. ಇನ್ನು ಟೆಕ್ ನೋಡ್ತೀರಾ ಅಂತ ಹೇಳಿದ್ರೆ 4.3 ಇಂಚು ಕಲರ್ ಡ್ಯಾಶ್ ಬರುತ್ತೆ ನಿಮಗೆ. ಇದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು, ಕಾಲ್ ಅಲರ್ಟು, ಬ್ಲೂಟೂತ್ ಕನೆಕ್ಟಿವಿಟಿ ಆಬ್ವಿಯಸ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಅದಲ್ಲದೆ ಇನ್ನೊಂದು ಸ್ವಲ್ಪ ಟೆಕ್ ಫೀಚರ್ಸ್ ಅಂದರೆ ಆಲ್ರೆಡಿ ಮೆನ್ಷನ್ ಮಾಡಿದೆ, ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ. ಅದಲ್ಲದೆ ನಿಮಗೆ ಪಾರ್ಕ್ ಮೋಡು, ರಿವರ್ಸ್ ಮೋಡ್ಗೆ ಹೋಗ್ಬಿಟ್ಟು ಕೂಡ ನೀವು ಥ್ರಾಟಲ್ನ ಸ್ವಲ್ಪ ಉಲ್ಟಾ ತಿರುಗಿಸಿದ್ರೆ ಹಿಂದೆ ಹೋಗ್ಬೋದು. ಆ ಥರ ಎಲ್ಲ ಕೆಲವು ಫೀಚರ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಮ್ಯಾನ್ಯಲ್ ಆಗಿ ನಿಮಗೆ ಹ್ಯಾಂಡ್ ಬ್ರೇಕ್ ಎಲ್ಲ ಅವೆಲ್ಲ ಏನೋ ಆಪ್ಷನ್ಸ್ ಇಲ್ಲ. ಈವನ್ ಈ ಬಟನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿ ಕಾಣುತ್ತೆ. ಒಂದು ಸ್ವಲ್ಪ ನೀವು ನಾರ್ಮಲಿ ಎಲ್ಲ ಸ್ಕೂಟರ್ಸಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಟನ್ಸು. ಸೊ ಇದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ನಿಮಗೆ ಆಚೆ ಈಚೆ ನ್ಯಾವಿಗೇಟ್ ಮಾಡ್ಕೊಳೋಕ್ಕೆ. ಇಲ್ಲಿ SOS ಬಟನ್ ಕೊಟ್ಟಿದ್ದಾರೆ. ಸೊ ಇದು ಕಾನ್ಫಿಗರ್ ಆಗಿದ್ರೆ ಯೂಸ್ ಮಾಡ್ಕೊಬೋದು. ಇದೆ ನೋಡಿ ಪಾರ್ಕ್ ಮತ್ತು ಮೋಡ್ ಬಟನ್, ಮೋಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಸ್ಟಾರ್ಟ್ ಸ್ವಿಚ್ಚು, ಹಜಾರ್ಡು, ಸೊ ಪಾಸ್ ಲ್ಯಾಂಪು, ಬಟನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಸ್ನೇಹಿತರೆ, ಲೆಟ್ಸ್ ಟೇಕ್ ದ ವೂಟರ್ ಫಾರ್ ಅ ರೈಡ್. ಒಂದ್ಸಲ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಇಲ್ಲಿ ವೀಡಾ ಅಂತ ಹೇಳಿ ಬರೆದಿದ್ದಾರೆ. ಸೊ ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ಇವೆಲ್ಲ ಒಳಗಡೆ
ಡ್ಯುಯಲ್ ಟೋನ್ ಥರ ಡಿಫ್ರೆಂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಒಂದ್ಸಲ ಕೀ ಆನ್ ಮಾಡಿ ಹಿಂದೆಯಿಂದ ನಿಮ್ಗೆ ಒಂದ್ಸಲ ಲೈಟ್ ತೋರಿಸ್ತೀನಿ ನೋಡಿ. ಇಲ್ಲೂ ಅಷ್ಟೇ ಆ ಕೈದು ಕೇರ್ ಥರ LED ಲೈಟ್ ಬಂದಿದೆ, ಟೈಲ್ ಲ್ಯಾಂಪು ಸಗದಾಗಿದೆ. ಪವರ್ಡ್ ಬೈ ಹೀರೋ ಅಂತ ಹೇಳಿ ಹಾಕಿದರೆ. ಈ ಬ್ಯಾಕ್ ರೆಸ್ಟು ನಿಮಗೆ ಆಕ್ಸೆಸರಿಯಾಗಿ ತೊಗೊಬೇಕು, ಸ್ಟಾಕ್ ಬರೋದಿಲ್ಲ. ಬಟ್ ಇದಿದ್ರೆ ಚೆನ್ನಾಗಿರುತ್ತೆ ಬ್ಯಾಕ್ ರೆಸ್ಟು ಕೂತ್ಕೊಳ್ಳೋರಿಗೆ. ಸೊ ಕೀ ಆಫ್ ಮಾಡಿ ಮತ್ತೆ ಆನ್ ಮಾಡಿ ತೋರಿಸ್ತೀನಿ ಒಂದ್ಸಲ. ಹಿಂಗಿರುತ್ತೆ. ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ, VX2 ಅಂತ ಹೇಳಿ ಕಾಣಿಸುತ್ತೆ. ಸೊ ನಿಮಗೆ ಇದು ಡಿಸ್ಪ್ಲೇ ಈ ಥರ ಬರುತ್ತೆ, ಮೋಟಾರ್ ಆಫ್ ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಓಕೆನಾ. ಇಲ್ಲಿ ಬ್ರೇಕ್ ಹಿಡಿದು ಸ್ಟಾರ್ಟ್ ಬಟನ್ ಒತ್ತಿದ್ರೆ ಮೋಟಾರ್ ಆನ್ ಆಗುತ್ತೆ. ಮೋಟಾರ್ ಆನ್ ಆದ ತಕ್ಷಣ ನಮಗೆ ಎಷ್ಟು ಕಿಲೋಮೀಟ್ರ್ ರೇಂಜ್ ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಇದು ಬ್ಯಾಟ್ರಿ ಪರ್ಸೆಂಟೇಜು, ಟೈಮು, ಸುಮಾರು ಆಪ್ಷನ್ಸ್ ಬರುತ್ತೆ ನಿಮಗೆ. ಇಲ್ಲಿ ಟೋಗಲ್ ಮಾಡಿ ಬೇರೆ ಆಪ್ಷನ್ಸ್ಗೆಲ್ಲ ಹೋಗ್ಬೋದು, ಮೆನು ರಿಸೆಟ್ ಮಾಡೋದು, ಈ ಥರ ಎಲ್ಲ ಸುಮಾರು ಆಪ್ಷನ್ಸ್ ಬರುತ್ತೆ. ಫಸ್ಟು ಹೊರಡೋಣ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ಅಷ್ಟೇ. ಈಗ ನಿಮಗೆ ಇಲ್ಲೊಂದು ಗ್ರೀನ್ ಕಲರ್ ಕಾಣ್ತಾ ಇದೆ. ಏನಂತ ಹೇಳಿದ್ರೆ ನೀವು ಆಕ್ಸಿಲರೇಷನ್ ಕೊಟ್ಟಾಗ ಅದು ಹೋಗುತ್ತೆ, ಬಿಟ್ಟ ತಕ್ಷಣ ಅದು ಬರುತ್ತೆ. ಅದು ರೀಜನ್ಗೆ ನಿಮಗೆ ಆ ಥರ ಬರುತ್ತೆ ನೋಡಿ. ಆಮೇಲೆ ಮೋಡ್ ನೋಡ್ತಾ ಇದ್ದೀರಾ, ಒಟ್ಟು 3 ಮೋಡ್ ಬರುತ್ತೆ. ಈಕೋ, ರೈಡು, ಸ್ಪೋರ್ಟು, 3 ಮೋಡ್ ಬರುತ್ತೆ. ಈ ಸ್ಪೋರ್ಟ್ಸ್ ಮೋಡಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು. ನಿಮಗೆ ಸ್ಪೋರ್ಟ್ಸ್ ಮೋಡಲ್ಲಿ ಇದ್ದೀರಾ ಅಂತೇಳಿದ್ರೆ ರೇಂಜು 65 ಕಿಲೋಮೀಟರ್ಸ್ ಬರುತ್ತೆ, ಆದರೆ ಟಾಪ್ ಸ್ಪೀಡು 80 ಕಿಲೋಮೀಟರ್ ಹೋಗುತ್ತೆ. ಅದೇ ಇನ್ನೊಂದು ಮೋಡ್ ಇತ್ತು ನೋಡಿ, ರೈಡ್ ಮೋಡ್ಗೆ ಹೋಯ್ತು ಅಂತಂದರೆ ನಿಮಗೆ ಇದರಲ್ಲಿ ರೇಂಜು ಬಂದು 75 ಕಿಲೋಮೀಟರ್ ಬರುತ್ತೆ, ಆದರೆ ಸ್ಪೀಡು ಬಂದು 70 ಕಿಲೋಮೀಟರ್ ಬರುತ್ತೆ ಟಾಪ್ ಸ್ಪೀಡು. ಅದೇ ಈಕೋ ಮೋಡ್ಗೆ ಹೋಯ್ತು ಅಂದರೆ, ಎಕೋ ಮೋಡ್ಗೆ ಹೋದ ತಕ್ಷಣ ನಿಮಗೆ ರೇಂಜು ಫುಲ್ಲು 100 kmph ಬರುತ್ತೆ. ಅಂದರೆ ರಿಯಲ್ ವರ್ಲ್ಡ್ ರೇಂಜು ಇವ್ರು ಹೇಳ್ತಾ ಇರೋದು IDC ರೇಂಜು 142 ಕಿಲೋಮೀಟರ್ ಹೇಳ್ತಾರೆ, ರಿಯಲ್ ವರ್ಲ್ಡ್ 100 ಹೇಳ್ತಾ ಇದ್ದಾರೆ. ಸೊ ಅವಾಗ ಟಾಪ್ ಸ್ಪೀಡು 45 ಬಂದುಬಿಡುತ್ತೆ ನಿಮಗೆ. ಮೋಡ್ಸ್ ಮೇಲೆ ರೇಂಜು ಮತ್ತು ಸ್ಪೀಡು 2 ವೇರಿ ಆಗುತ್ತೆ. ಸ್ಪೋರ್ಟ್ಸ್ ಮೋಡ್ಗೆ ಹೋಗೋಣ. ಇವಾಗ ಪಿಕಪ್ ನೋಡೋಣ. ಫಸ್ಟು 0 to 40 ಇಲ್ಲ 0 to 60 ನಮಗೆ ಸಿಟಿಲಿ ಬೇಕಾಗೋದು. ಹಾಂ, 0 to 60 ಹೋಯ್ತು ಗಾಡಿ ಆಲ್ರೆಡಿ ನೋಡಿ. ಇದು ಟಾಪ್ ಸ್ಪೀಡು ನಿಮಗೆ ಇಷ್ಟ ಹೋಗೋದು ಟಾಪ್ ಸ್ಪೀಡು. ಬಟ್ ಪೀಸಾಗಿ ಹೋಗ್ಬಿಡುತ್ತೆ ಅಲ್ಲಿಗೆ. ನಿಮಗೆ ಗಾಡಿಗೆ ಪವರ್ ಇದೆ, ಸ್ಪೀಡ್ ಇನ್ನೂ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ನಿಮಗೆ ರೇಂಜ್ ಕಡಿಮೆ ಆಗುತ್ತೆ, ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ದಟ್ ಈಸ್ ಹೌ ಇಟ್ ಈಸ್. ಸೊ ಕಾಲಿಟ್ಕೊಳ್ಳೋದಕ್ಕೆ ನಿಮಗೆ ಸ್ಪೇಷಿಯಸ್ ಆಗಿದೆ. ಸೀಟು ತುಂಬ ಬ್ರಾಡಾಗಿದೆ, ಇದು ಸಖತ್ ದೊಡ್ಡದಿದೆ ಸೀಟು. ನೀವು ದಪ್ಪ ಇರೋರಿಬ್ಬರು ಕೂತ್ರೂ ಕಂಫರ್ಟಬಲಾಗಿ ಹೋಗ್ಬೋದು, ಅಷ್ಟು ದೊಡ್ಡದಾಗಿ ಬ್ರಾಡಾಗಿದೆ ಸೀಟು. ಕುಷನು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಈ ಸ್ಪೇಸು ಚೆನ್ನಾಗಿದೆ. ಬಟ್ ನಾನು ಕೆಲವು ಸರಿ ಸ್ವಲ್ಪ ಮುಂದಿಟ್ಕೊಬೇಕನ್ಸುತ್ತೆ ಇನ್ನು ಹಿಂಗೆ. ಬಟ್ ಆ ಥರ ನೀವು ಇಟ್ಕೊಳ್ಳೋ ಥರ ಏನಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇದರಲ್ಲಿ ನೀವು ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ಒಳ್ಳೆ ಫೀಚರ್ಸ್ ಏನಂದರೆ ಇದರಲ್ಲಿ ನಿಮಗೆ ಮೋಡಲ್ಲಿ ರಿವರ್ಸ್ ಮೋಡ್ಗೆ ಹೋಗ್ಬೋದು. ಸೊ ನೀವು ಪಾರ್ಕಿಂಗ್ ಹೋದಾಗ ಇದನ್ನು ಆಕ್ಸಿಲರೇಟರ್ ನಾವು ಯಾವಾಗಲೂ ಹಿಂಗೆ ತಿರುಗಿಸ್ತೀವಿ, ಸ್ವಲ್ಪ ಉಲ್ಟಾ ತಿರುಗಿಸಿದ್ರೆ ನಿಮಗೆ ಆವಾಗ ರಿವರ್ಸ್ ಹೋಗುತ್ತೆ. ಸೊ ದಟ್ ಈಸ್ ಎ ಗುಡ್ ಟು ಹ್ಯಾವ್ ಆಪ್ಷನ್. ಎಕೋ ಮೋಡ್ಗೆ ಹೋದಾಗ್ಲೂ ಅಷ್ಟೇ, ನಮಗೆ ತಕ್ಷಣ ಪಿಕಪ್ ಬೇಕಂತ ಹೇಳಿದ್ರೆ ಬೂಸ್ಟ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅವಾಗ ನೀವು ಯಾವ್ದಾದ್ರು ಗಾಡಿ ಓವರ್ಟೇಕ್ ಮಾಡ್ತಾ ಇರ್ತೀರಾ, ನಿಮಗೆ ತಕ್ಷಣ ಪಿಕಪ್ ಬೇಕು ಅಂತ ಹೇಳಿದ್ರೆ ಇವಿಲ್ ನಿಮಗೆ ಅದು ಸಿಗೋಲ್ಲ ಈ ಬೇಸ್ ಮೋಡ್ಗಳಲ್ಲೆಲ್ಲ ಇದ್ದರೆ. ಸೊ ಇದರಲ್ಲಿ ಬ್ಯಾಟ್ರಿ ನಿಮಗೆ 20%ಗೂ ಎಬೋವ್ ಇದ್ದರೆ ಬೂಸ್ಟ್ ಮೋಡು ಆಟೋಮೆಟಿಕಲಿ ನಥಿಂಗ್ ಬಟ್ ಸ್ಪೋರ್ಟ್ಸ್ ಮೋಡ್ ಆ್ಯಕ್ಟಿವೇಟ್ ಆಗಿ ಕ್ವಿಕ್ ಓವರ್ಟೇಕ್ ಮಾಡ್ಬೋದು. ಸೊ ಅದನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ಜಸ್ಟ್ ಹಿಂಗೆ ಇರುತ್ತಲ್ಲ ಆಕ್ಸಿಲರೇಷನು, ಹಿಂಗೆ ಮಾಡಿದ್ರಾಯ್ತು, ನಿಮಗೆ ಕ್ವಿಕ್ಕಾಗಿ ಒಂದು ಪುಷ್ ಕೊಡುತ್ತೆ. ಆವಾಗ ಫಾಸ್ಟಾಗಿ ಓವರ್ಟೇಕ್ ಮಾಡ್ಕೊಬೋದು. ಅದಕ್ಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಈಗ ರೈಡ್ ಮೋಡಲ್ಲಿ ಇದ್ದೀನಿ ನೋಡಿ, ಇದರಲ್ಲಿ ಸ್ಪೀಡ್ ಇನ್ನೂ ಜಾಸ್ತಿ ಹೋಗುತ್ತಲ್ಲ ಸ್ವಲ್ಪ, ಆವಾಗ ನಿಮಗೆ ಕ್ಲೀನಾಗಿ ತೋರಿಸ್ಬೋದು. ಸೊ ಇವಾಗ 25 ಇದ್ದೀನಿ. ಫುಲ್ ಆಕ್ಸಿಲರೇಷನ್ ಕೊಟ್ಟ ತಕ್ಷಣ ನೋಡಿ ನಿಮಗೆ ಫುಲ್ಲು ಬೇಗ ಕೊಡುತ್ತೆ. ಸೊ ಇದು ನಿಮಗೆ ಓವರ್ಟೇಕ್ಗೆ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಬಿಟ್ವೀನ್ ಎಕೋ, ರೈಡು, ಸ್ಪೋರ್ಟು 3 ಮಧ್ಯೆ ರೈಡು ಬೆಸ್ಟು. ನಿಮಗೆ ಎರಡೂ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ ಅಂತೇಳಿ ನನಗನ್ಸುತ್ತೆ. ಸೊ ರೇಂಜು ನಿಮಗೆ 65 ಕಿಲೋಮೀಟ್ರಿಂದ 100 ಕಿಲೋಮೀಟ್ರ್ ತನಕ ಆಚೆ ಈಚೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಇವರಷ್ಟು ಹೇಳ್ತಾರೆ ಕಂಪ್ನಿ ಕಡೆಯಿಂದ. ಇನ್ನು ಚಾರ್ಜಿಂಗ್ ಟೈಮು ಇದು 0 to 100%, 0 ಇಂದ 5 hours 39 minutesಗೆ ಚಾರ್ಜ್ ಆಗುತ್ತೆ. 0 to 80% 4 hours 13 minutesಗೆ ಚಾರ್ಜ್ ಆಗುತ್ತೆ. ಇಲ್ಲ ಫಾಸ್ಟ್ ಚಾರ್ಜಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ 0 to 100%
2 hours 120 ಮಿನಿಟ್ಸ್ಗೆ ನಿಮಗೆ ಚಾರ್ಜ್ ಆಗುತ್ತೆ. 0 to 80 62 ಮಿನಿಟ್ಸ್ಗೆ ಚಾರ್ಜ್ ಆಗುತ್ತೆ. ಇದು ಫಾಸ್ಟ್ ಚಾರ್ಜಿಂಗು. ವೀಡಾ ಅವ್ರದ್ದೇ ಕೆಲವು ಸ್ಪಾಟ್ ಇರುತ್ತೆ, ಅಲ್ಲೆಲ್ಲ ನೀವು ಚಾರ್ಜ್ ಮಾಡಿದ್ರೆ ನಿಮಗೆ ಅದು ಫಾಸ್ಟಾಗಿ ಚಾರ್ಜ್ ಮಾಡ್ಕೊಬೋದು. ಸೊ ಇನ್ನೊಂದಷ್ಟು ಥಿಂಗ್ಸ್ನ ಹೇಳ್ಬೇಕಂದ್ರೆ ಸ್ನೇಹಿತರೆ, ಕಂಫರ್ಟ್ ಆಗಿದೆ ಗಾಡಿ. ಕಂಫರ್ಟ್ ಬಗ್ಗೆ ನನಗೇನು ಕಂಪ್ಲೇಂಟ್ ಇಲ್ಲ. ಸಸ್ಪೆನ್ಷನು ಸ್ಮೂತ್ ಆಗಿದೆ. ನಿಮಗೆ ಹಳ್ಳ ಗಿಳ್ಳ ಏನಾರು ಇದ್ದರೆ ಹಂಸಿದ್ರೆ ಸ್ಮೂತ್ ಅನ್ನಿಸ್ತು ರೈಡ್ ಮಾಡಬೇಕಿದ್ರೆ. ಗಾಡಿದು ಹ್ಯಾಂಡ್ಲಿಂಗು ಚೆನ್ನಾಗಿದೆ. ಲೈಕ್ ಸಿಟಿಯಲ್ಲಿ ನಿಮಗೆ ಏನು ಗಾಡಿ ತುಂಬ ಅಜೈಲ್ ಆಗಿರಬೇಕು, ವೆಯ್ಟ್ ಫೀಲ್ ಆಗಬಾರ್ದು, ಈಸಿಯಾಗಿ ಆ ಕಡೆ ಈ ಕಡೆ ಮೂವ್ ಆಗೋ ಥರ ಇರಬೇಕು. ಸೊ ಗಾಡಿ ನಿಮಗೆ ಏನು ವೆಯ್ಟ್ ಫೀಲ್ ಆಗೋದಿಲ್ಲ, ತುಂಬಾ ಲೈಟ್ ಅನಿಸುತ್ತೆ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಇದರಲ್ಲಿ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಾಸ್ ಅನ್ನೋದು ಬ್ಯಾಟ್ರಿ ಆಸ್ ಎ ಸರ್ವಿಸ್ ತೊಗೊಳ್ಳೋ ಥರ ಇದ್ದರೆ ನೀವು ಸಬ್ಸ್ಕ್ರಿಪ್ಷನ್ನು, ಆಗ ಬರೀ 45,000 ಬೇಸ್ ವೇರಿಯಂಟ್ ತೊಗೊಬೋದು. ಗೋ ವೇರಿಯಂಟು ಪ್ಲಸ್ಗೆ ಹೋಯ್ತಂದರೆ 58,000 ಆಗುತ್ತೆ. ಸೊ ಅದೊಂದು ಆಪ್ಷನ್ ನೋಡ್ಕೊಳ್ಳಿ. ಆದರೆ ಏನಂದರೆ ಅದು ತುಂಬ ಕಡಿಮೆ ಟೈಮ್ ಯೂಸ್ ಮಾಡಿ ಗಾಡಿ ಕೊಡ್ತೀರಾ ನೀವು ಬೇಗ 1 ವರ್ಷ 2 ವರ್ಷದಲ್ಲಿ ಅಂದರೆ ಓಕೆ. ಇಲ್ಲ ಇನ್ನೂ ತುಂಬ ಟೈಮ್ ಇಟ್ಕೊತೀರಾ ಅಂದರೆ ಆ ಆಪ್ಷನ್ಗೆ ಹೋಗಕ್ಕೆ ಹೋಗ್ಬೇಡಿ, ಸುಮ್ಮನೆ ಎಕ್ಸ್ಟ್ರಾ ಖರ್ಚಾಗ್ಬಿಡುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಬ್ರೇಕಿಂಗ್ ನೋಡೋಣ. ಬ್ರೇಕಿಂಗ್ ಚೆನ್ನಾಗಿದೆ ಅನ್ನಿಸ್ತು. CBS ಬರುತ್ತೆ. ಸೊ ಇವಾಗ ಇನ್ನೊಂದ್ಸಲ ಬ್ರೇಕ್ ಮಾಡ್ತೀನಿ. ವಾವ್, ಕ್ರೇಜಿ ಗುರು. ಏನು ಸ್ಕಿಡ್ಡು ಆಗಿಲ್ಲ, ಎಲ್ಲೂ ಕ್ಲೀನಾಗಿ ಬ್ರೇಕ್ ಮಾಡಿದಾಗ ನಿಲ್ತಾ ಇದೆ. ಓಕೆ, ಸಿಟಿ ರೈಡಿಂಗಿಗೆ ನಿಮಗೆ ಇಷ್ಟು ಬ್ರೇಕಿಂಗ್ ಇದ್ದರೆ ಮ್ಯಾನೇಜ್ ಆಗುತ್ತೆ, ನೋ ಪ್ರಾಬ್ಲಮ್ಸ್ ಎಟ್ ಆಲ್. ಮೇಯ್ನು ಕೆಲವು ಡಿಫ್ರೆನ್ಸ್ಗಳು ಗೋ ಮತ್ತು ಪ್ಲಸ್ ವೇರಿಯಂಟ್ಸ್ಗೆ ಏನಂತ ಹೇಳಿದ್ರೆ, ಅದು ನಿಮಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಸೊ ಅದರಲ್ಲಿ ಒಂದೇ ಬ್ಯಾಟ್ರಿ ಬರೋದು, ಇದರಲ್ಲಿ 2 ಬ್ಯಾಟ್ರಿ ಬರುತ್ತೆ. ಅದು ನಿಮಗೆ 2.2 kWh ಬ್ಯಾಟ್ರಿ ಬರೋದು. ಆಮೇಲೆ ಡಿಸ್ಕ್ ಬ್ರೇಕ್ ಬರೋದಿಲ್ಲ, ಅದರಲ್ಲಿ ಡ್ರಮ್ ಬ್ರೇಕೇ ಬರೋದು ಎರಡೂ. ಆದರೆ ಸ್ಪೇಸ್ ಜಾಸ್ತಿ ಬರುತ್ತೆ. ಇದು TFT ಬರೋದಿಲ್ಲ, ನಿಮಗೆ LCD ಬರುತ್ತೆ ಡ್ಯಾಶು. ಈ ಥರ ಒಂದಷ್ಟು ಕೆಲವುದು ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳಿದೆ ಅದಕ್ಕೆ ಮತ್ತು ಇದಕ್ಕೆ. ಅದಕ್ಕಿಂತ ಇದಕ್ಕೆ ಹೋಗೋದೇ ಬೆಟರ್ ಅಂತ ನನಗನ್ಸುತ್ತೆ. ಇನ್ನು ಆ್ಯಪ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮೈವೀಡಾ ಅಂತ ಆ್ಯಪ್ ಇದೆ. ಬೇಜಾನ್ ಫೀಚರ್ಸ್ ಇದೆ ಅದರಲ್ಲಿ. ನಿಮಗೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡ್ಕೊಬೋದು, ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದೆ, ಚಾರ್ಜಿಂಗ್ ಸ್ಟೇಷನ್ಸು ನಿಮಗೆ ಹತ್ತಿರ ಇರೋದೆಲ್ಲ ಎಲ್ಲಿದೆ, ಎಲ್ಲದು ಪ್ರತಿಯೊಂದು ಡೀಟೇಲ್ಸ್ನ ತೋರಿಸುತ್ತೆ ನಿಮಗೆ ಅದರಲ್ಲಿ. ಸ್ನೇಹಿತರೆ, ನೀವೇ ನೋಡಿದ್ರಿ ನಮ್ಮ ರೈಡ್ ಎಕ್ಸ್ಪೀರಿಯನ್ಸ್ನ ರೈಡ್ ಮಾಡ್ತಾ ನಿಮ್ಮ ಜೊತೆಲಿ ಶೇರ್ ಮಾಡಿದೆ. ಸೊ ಗಾಡಿ ನೀವೇನಾದರೂ ಬಾಸ್ ಪ್ಲ್ಯಾನಲ್ಲಿ ತೊಗೊಳ್ತೀರಾ ಅಂತ ಹೇಳಿದ್ರೆ ಬೆಸ್ಟ್ ಅಂತಲೇ ಅನ್ಬೋದು. ಸ್ಪೆಷಲಿ ನೀವೇನಾರ 3-4 ವರ್ಷ ಯೂಸ್ ಮಾಡಿ ಚೇಂಜ್ ಮಾಡ್ತೀರಾ ಅಂತಂದರೆ, ಬಿಕಾಸ್ ಇವರು 3 ವರ್ಷಕ್ಕೇನೋ ಬೈಬ್ಯಾಕ್ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾರು ಯೂಸ್ ಮಾಡಿ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ವಾಪಸ್ ಗಾಡಿನ ಕೊಡ್ಬೋದು. ಬಟ್ ಈ ಬಾಸ್ ಪ್ಲ್ಯಾನ್ ಏನಂತ ಹೇಳ್ತೀನಿ, ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅನ್ನೋದು. ಇದು ನಿಮ್ಗೆ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ವೇರಿಯಂಟು ಬೇಸ್ ವೇರಿಯಂಟ್ಗೆ ಹೋಗ್ತೀರಾ ಅಂದರೆ 45,000ಕ್ಕೆ ಗಾಡಿ ತೊಗೊಬೋದು. ಈ ವೇರಿಯಂಟ್ಗೆ ಹೋಗ್ತೀರಾ ನೀವು 58,000 ಕೊಟ್ಟು ಈ ಗಾಡಿ ತೊಗೊತೀರಾ ಅಂತೇಳಿ ಅಂದ್ಕೊಳ್ಳಿ. ಈ ಗಾಡಿ ತೊಗೊಂಡ್ಮೇಲೆ ನೀವು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ಗೆ ತೊಗೊಳ್ಬೋದು, ಅದರ ಆಪ್ಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ, ನೀವು ಇವಾಗ 1 ಮಂತಿಗೆ ಗಾಡಿ ಓಡಿಸ್ತೀರಾ. 1 ಮಂತಿಗೆ ನೀವು 750 ಕಿಲೋಮೀಟ್ರಿಂದ 2,400 ಕಿಲೋಮೀಟ್ರ್ ತನಕನೂ ಪ್ಲ್ಯಾನ್ ತೊಗೊಬೋದು. ಆ ಪ್ಲ್ಯಾನಿಗೆ ತಕ್ಕಂಗೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು ನೀವಿವಾಗ 750 ಕಿಲೋಮೀಟ್ರ್ ತೊಗೊಳ್ತೀರಾ ಅಂತೇಳಿ ಅಂದ್ಕೊಳ್ಳಿ. ಆವಾಗ ನಿಮಗೆ ಸುಮಾರು 1,200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 2,400 ಕಿಲೋಮೀಟ್ರ್ ತನಕ ಹೋಗ್ತೀರಾ ಅಂತೇಳಿದ್ರೆ ನಿಮಗೆ 2,300 ರೂಪಾಯಿ ತನಕ ನಿಮಗೆ ಮಂತ್ಲಿ ಪೇಮೆಂಟ್ನ ಮಾಡಿ ಈ ಗಾಡಿನ ತೊಗೊಳ್ಬೋದು. ಅಂದರೆ ಗಾಡಿಗೆ 45,000 58,000 ಅದನ್ನು ಕೊಡ್ತೀರಾ, ಅದ್ರ ಮೇಲೆ ನೀವು ಈ ಸಬ್ಸ್ಕ್ರಿಪ್ಷನ್ನ ತೊಗೊಳ್ತೀರಾ. ಇದು ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮು ಗಾಡಿ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ಯೂಸ್ ಆಗುತ್ತೆ. ಇಲ್ಲ ಬೇಡ ಗುರು ಇದು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಫುಲ್ ಅಮೌಂಟ್ನ ಪೇ ಮಾಡಿಬಿಟ್ಟು ಈ ಗಾಡಿನ ತೊಗೊಳ್ಬೋದು. ಸೊ ಹಾಗೆ ನಿಮಗೆ 5 year ವಾರಂಟಿ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಇಷ್ಟೇ, ರೈಡ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ನೀವೇನಾದರೂ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿನ ನೋಡ್ತೀರಾ ಅಂತ ಹೇಳಿದ್ರೆ ಇದನ್ನ ಚೆಕ್ಔಟ್ ಮಾಡ್ಬೋದು. ಬಿಕಾಸ್ ಸರ್ಟನ್ ಥಿಂಗ್ಸ್ ದಟ್ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಕೆಲವುದು ರಿಮೂವಬಲ್ ಬ್ಯಾಟ್ರಿ ಫೀಚರ್ ಇರ್ಬೋದು, ಬಾಸ್ ಇರ್ಬೋದು, ಇವೆಲ್ಲ ಕೆಲವುದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಮತ್ತು ಡಿಸೈನು ತುಂಬಾ ಚೆನ್ನಾಗಿದೆ ಅಂತೇಳಿ ನನಗೆ ಅನ್ನಿಸ್ತು. ಸೊ ಒಳ್ಳೆ ಲೊಕೇಶನ್ನು, ಒಳ್ಳೆ ಗಾಡಿ ರೈಡ್ ಮಾಡಿದ್ವಿ. ಹಾಗೆಯೇ ನಿಮ್ಮ ಜೊತೆಯಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡಿದ್ವಿ. ನಿಮಗೇನು ಅನ್ನಿಸ್ತು, ಈ ಗಾಡಿ ನೀವು ಕನ್ಸಿಡರ್ ಮಾಡ್ತೀರಾ ಇಲ್ವೋ? ಆಮೇಲೆ ಬಾಸ್ ಅಂತ ಒಂದು ಪ್ಲ್ಯಾನ್ ಹೇಳಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನೀವು ನಿಮ್ಮ ನಿಯರೆಸ್ಟ್ ಡೀಲರ್ಶಿಪ್ಗೆ ಚೆಕ್ಔಟ್ ಮಾಡಿ ಅಲ್ಲಿ ಪೂರ್ತಿ ಡೀಟೇಲ್ಸ್ನ ತಿಳ್ಕೊಬೋದು. ಸೊ ನಿಮ್ಗೆ ಏನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.